ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಇದರಿಂದ ಪಂಚಾಂಗ ವಿಶೇಷ. ಇದನ್ನು ಪರಾಭವನ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಬಹುಳ ಪೂರ್ಣಿಮೆ, ಬುಧವಾರ 1/4/2026. ವಾರ ಬಂದು ಬುಧವಾರ, ತಿಥಿ ಬಂದು ಪೌರ್ಣಮಿ, ದಿನಪೂರ್ತಿ ನಕ್ಷತ್ರ ಬಂದು ಉತ್ತರ ಫಲ್ಗುಣಿ, ಹಗಲು 3:33ವರೆಗೆ ಇರ್ತಕ್ಕಂಥದ್ದು. ಯೋಗ ಬಂದು ವೃದ್ಧಿಯೋಗ, ಕರ್ಣ ಬಂದು ಭದ್ರಕರ್ಣ, ರಾಹುಕಾಲ ಬಂದು 12ರಿಂದ 1:30, ಬಿಳಿಕ ಕಾಲ 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30, ಯಮಗಂಡ ಬಂದು 7:30ರಿಂದ 9 ಗಂಟೆಗೆ ಇರತಕ್ಕಂಥದ್ದು. ಇದೇನು ಅಮೃತ ಗಡಿಗಳು ಬೆಳಗ್ಗೆ ಇರ್ತದೆ 7:30ರಿಂದ 9. ಇನ್ನು ಅಲ್ಲಿಂದ ಮೇಷರಾಶಿಗೆ ಬಂದಾಗ ಇವರಿಗೆ, ಮೇಷರಾಶಿಯವರಿಗೆ ಆರ್ಥಿಕ ಕೊರತೆ, ಈ ನೀಗಿಸುವಲ್ಲಿ ವಿಫಲ ಯತ್ನ, ಅದನ್ನು ನೀಗಿಸ್ಬೇಕಂತ ಒದ್ದಾಡ್ತಾರೆ, ಆದರೆ ಆಗೋದಿಲ್ಲ. ವೃಥ ತಿರುಗಾಟ, ಕುಟುಂಬದಲ್ಲಿ ನೆಮ್ಮದಿ, ಈ ಮಾವು ಗೇರು ಬೀಜ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ. ಅಚ್ಯುತಾಷ್ಟಕವನ್ನು ಭಜಿಸಿ ಅಥವಾ ಕೇಳಿ, ಇದರಿಂದ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವಲ್ಲಿ ಸಫಲ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಒಳ್ಳೆಯ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಬಹಳ ಉತ್ತಮವಾದ ದಿನ. ಹಾಲಿನ ಉತ್ಪನ್ನದಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆರೋಗ್ಯ ಸುದರ್ಶನ ಮಂತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ, ಹುಣಸೆ ಹಣ್ಣು ಬೆಲ್ಲ ಕ್ರೋಢೀಕರಿಸಿಟ್ಕೊಂಡಿರ್ತಾರಲ್ಲ ರೈತರು, ಅವರಿಗೆ ಇದನ್ನು ಮಾರ್ಕೆಟಲ್ಲಿ ಒಳ್ಳೆ ದುಡ್ಡು ಸಿಗ್ತಕ್ಕಂಥದ್ದು. ಈ ಬುಕ್ಸು, ಪೆನ್ಸು, ಸ್ಟೇಷನರಿ ಸಾಮಾನು ಮಾಡ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಶ್ಯಾಮಲ ವರ್ಣ ಅದೃಷ್ಟ ವರ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿ ಸುಸ್ಥಿತಿಗೆ, ಕಾರ್ಯನಿಧಾನ, ಸಹೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕುಶಲಕರ್ಮಿಗಳಿಗಂತೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಹುರುಳಿ, ಅಲಸಂದೆ, ತೊಗರಿ, ಅವರೇ ಇಂತಹ ದ್ವಿದಳ ಧಾನ್ಯಗಳು ಯಾರು ಬೆಳೆದಿರ್ತಾರೆ ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ಮಾರ್ಕೆಟ್ ಸಿಗ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಈ ಪೆಸ್ಟಿಸೈಡ್ಸ್ ಅಂಗಡಿ ಇಟ್ಟಿರ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ಲಾಭದಾಯಕವಾದ ವ್ಯಾಪಾರ ಆಗ್ತದೆ. ಅಂದರೆ ನೀವು ಇದನ್ನು ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿ, ಇಲ್ಲದ್ರೆ ಕೇಳಿ. 9 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ ಹೂವು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸು, ಈ ಸಾಂಬಾರು ದಿನಸುಗಳು ಯಾರು ಮಾರ್ತಾರೆ ಅಂಗಡಿಗಳಲ್ಲಿ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಕೇಶವನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪೂರ್ವ ದೃಷ್ಟಿಕ್ಕೂ, ಬಿಳಿ ಅದೃಷ್ಟ ಬಣ್ಣ. ಇದರಿಂದ ಕನ್ಯಾ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸು ಒಳಹರಿವು, ನೆಮ್ಮದಿ, ಕಾಫಿ ರಬ್ಬರ್ ಪ್ಲಾಂಟರ್ಸ್ಗೆ ಕಾರ್ಯ ಪ್ರಗತಿ, ಪೂಜಾ ದ್ರವ್ಯ, ಹೋಮ ದ್ರವ್ಯ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವಿಷ್ಣು ಸಹಸ್ರನಾಮ ಪಠಿಸಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಶ್ಯಾಮಲ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಂಧುಗಳ ಆಗಮನ, ನೀರಾವರಿಯಲ್ಲಿ ಭತ್ತ, ಕಬ್ಬು, ನೆಲಗಡಲೆ, ರಾಗಿ ಇಂಥವ್ರು ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಕಾರ್ಯ ಪ್ರಗತಿ ಇರ್ತಕ್ಕಂಥದ್ದು ಇವತ್ತು. ಈ ಜವಳಿ ಗಾರ್ಮೆಂಟ್ಸ್ ಮಾರ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಶುಭ, ಒಳ್ಳೆಯದಾಗಿರ್ತಕ್ಕಂಥದ್ದು. ಈ ಶಿಕ್ಷಕರು, ವೈದ್ಯ ಸಹಾಯಕರು, ಈ ಟೆಕ್ನಿಷಿಯನ್ಸು ಇರ್ತಕ್ಕಂಥವ್ರಿಗೆ, ಈ ಸರ್ಕಾರಿ ನೌಕರರಿಗೆ ಬಹಳ ಉತ್ತಮವಾದ ದಿನ, ಒಳ್ಳೆಯ ಸುದ್ದಿ ಬರ್ತಕ್ಕಂಥದ್ದು ನಿಮಗೆ ಇವತ್ತು. ಅದೇ ರೀತಿಯಲ್ಲಿ ವೈದ್ಯರಿಗೆ, ವೈದ್ಯ ವೃತ್ತಿಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಗುರುಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಕುರಿ, ಮೇಕೆ, ಕೋಳಿ, ಹಂದಿ ಇಂಥ ಸಾಕಣೆ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಜಾನುವಾರು ವ್ಯಾಪಾರಿಗಳಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಅವರಿಗೆ ಕಾರ್ಯವಿಘ್ನ, ವ್ಯವಹಾರಗಳಲ್ಲಿ ಮಂದಗತಿ, ವ್ಯಾಪಾರದಲ್ಲಿ ಪ್ರಗತಿ, ರೇಷ್ಮೆ ಬೆಳೆಗಾರರು, ಅಣಬೆ ಉತ್ಪನ್ನ ಮಾಡ್ತಕ್ಕಂಥವರು, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ
ಪರಿಶ್ರಮದ ದಿನ ಆಗಿರ್ತಕ್ಕಂಥದ್ದು ಇವತ್ತು. ಹೋಟೆಲ್ಸು, ಚಾಟ್ಸು, ಬೇಕರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಅಲ್ಪ ಆದಾಯ, ವೃಥಾ ಖರ್ಚುಗಳು, ಬಂಧುಗಳ ಮಿಲನ, ಹೈನುಗಾರಿಕೆಯಲ್ಲಿ ಶುಭ, ಹಾಲಿನ ಉತ್ಪನ್ನಗಳಿಂದ ಒಳ್ಳೆ ಲಾಭದಾಯಕ ಬರ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯದಲ್ಲಿ ಪ್ರಗತಿ, ಮಕ್ಕಳಿಂದ ಶುಭ, ಉನ್ನತ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ತರಕಾರಿ ಹೂವು ಬೆಳೆಗಾರರಿಗೆ ಅಲ್ಪ ಪ್ರಗತಿ, ಈಗಿನ ಕಾಲಕ್ಕೆ ತಕ್ಕಂಗೆ ಅವ್ರಿಗೆ ಬೆಳೆ ಸಿಗ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಯಾರು ಮಾರ್ತಾರೆ ಅವರಿಗೆ ರೆಡಿಮೇಡ್ ವಸ್ತುಗಳು ಮಾರತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ರಾಮನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಈ ಒಂದು ನಿತ್ಯ ಭವಿಷ್ಯನ ತಾವೆಲ್ಲರೂ ಶ್ರದ್ಧೆಯಿಂದ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಕಾಮೆಂಟ್ಸು ಕಳಿಸ್ತಾ ಇದ್ದಾರೆ, ಅವರ ತೊಂದರೆಗಳನ್ನು ಸಹ ನಿವಾರಣೆ ಮಾಡ್ತಾ ಇದ್ದಾರೆ. ಅವರಂತೂ ಫೋನ್ ಮಾಡಿ ನಮಗೆ ಕೇಳ್ತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಇದು. ಯಾಕಂದರೆ ನಾವು ಈ ನಮ್ಮ ವೀಕ್ಷಕರಿಗಾಗಿ ಇವೆಲ್ಲನೂ ಕ್ಯಾಲ್ಕುಲೇಷನ್ ಮಾಡಿ, ಲೆಕ್ಕಾಚಾರಗಳು ಮಾಡಿ ತಿಳಿಸ್ತಕ್ಕಂಥದ್ದು. ಇದರ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ನಮ್ಮಲ್ಲಿ ಕೇಳಿ ಅದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಆ ಪರಿಹಾರ ಎಲ್ಲಿ ಸಿಗ್ತಿರೋ ಅನ್ನೋದನ್ನು ಕೂಡ ತಮಗೆ ತಿಳಿಸ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಇಲ್ಲಿ ಬರ್ತಕ್ಕಂಥ ಉತ್ತಮವಾದ ವಿಷಯಗಳನ್ನ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ಆಗಿ, ಅದೇ ರೀತಿ ನಿಮ್ಮ ಸ್ನೇಹಿತರುಗಳು, ಬಂಧು ಮಿತ್ರರಿಂದ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನೆ ಮಾಡ್ತೀವಿ. ಆದ್ಮೇಲೆ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.